ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶ್ರೀರಾಮುಲು ಅವರು. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂತ ವಿಚಾರ ಅಲ್ಲ. ಹನಿ ಟ್ರ್ಯಾಪ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. 48 ಜನ ಅಷ್ಟೇ ಅಲ್ಲ, ರಾಷ್ಟ್ರದ ನಾಯಕರ ಸಿಡಿಗಳು ಇವೆ. ಅವರವರ ಕುರ್ಚಿ ಉಳಿಸಿಕೊಳ್ಳಲು ಇದೆಲ್ಲ ನಡೀತಾ ಇದೆ. ಹನಿ ಟ್ರ್ಯಾಪ್ ಕುರಿತು ಸಿಬಿಐ ತನಿಖೆ ಆಗಲಿ ಅಂತ ಶ್ರೀರಾಮುಲು ಹೊಸಪೇಟೆಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಇಬ್ರು ನಾಯಕರು ಒಂದಾಗಿ ಜಟಾಪಟಿಯನ್ನ ನಡೆಸಿದ್ರು ಸದನದಲ್ಲಿ. ಆದ್ರೆ ಯಾರು ಕೂಡ ದೂರ್ ಕೊಡಕ್ ಮುಂದಾಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳೋದು. ಹೋಗಿ ವಿರೋಧ ಪಕ್ಷದವರು ಹೋಗ್ಬಿಟ್ಟು ದೂರ್ ಕೊಡ್ಬೇಕಲ್ಲ, ಕೇವಲ ಮೀಡಿಯಾ ಎದುರು ಬಂದ್ಬಿಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರೋದಾ ಅಥವಾ ಗಾಳಿಯಲ್ಲಿ ಗುಂಡಾರಿಸ್ತಾ ಇರುವಂತದ? ಬನ್ನಿ ಹಾಗಾದ್ರೆ ಶ್ರೀರಾಮುಲು ಏನ್ ಹೇಳಿದ್ದಾರೆ ಕೇಳಿ. ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವ್ರು ಹೇಳಿದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹತ್ರ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿ ಬಹುಶಃ ಇದು ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವ್ರು ಹೇಳಿದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹತ್ರ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿದಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಇದಾರ. ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಹನಿ ಟ್ರ್ಯಾಪ್ ಅಲ್ಲಿ ಪೆನ್ ಡ್ರೈವ್ ಅಲ್ಲಿ ಇದಾರ ಅನ್ನಂತ ಮಾತನ್ನ ಅವ್ರು ಹೇಳಿದಾರ. ಇದು ಯಾರ್ಯಾರು ಪೆನ್ ಡ್ರೈವ್ ಇದೆ ಇವತ್ತು ನೋಡ್ರಿ, ಅವ್ರಿಗೆ ಖುಷಿಯ ಅಂದ್ರೆ ಅವ್ರು ಏನ್ ಇವತ್ತು ಸ್ಥಾನಗಳು ಗಟ್ಟಿಪಡಿಸ್ಕೊಳ್ಳೋ ಸಲುವಾಗಿ ಅವ್ರಿಗೇನು ಪರಿಸ್ಥಿತಿ ಏನಂದ್ರೆ ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕು. ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕಾದ್ರಿಗಿನ ಎಲ್ಲ ಒಂದ್ ಕಡೆ ಒಬ್ಬರ ಮೇಲೆ ಒಬ್ಬರು ಕಾನ್ಸ್ಪಿರಸಿ ಮಾಡ್ಕೋಬೇಕು. ಈ ಕಾನ್ಸ್ಪಿರಸಿ ಎದಕ್ಕೋಸ್ಕರ ಹೋಗಿ ಬಿಟ್ಟಿದೆ ಅಂದ್ರಿಗಿನ ಎಲ್ಲೋ ಒಂದು ಕಡೆ ಅಲ್ಲಿ ಅಧಿಕಾರ ಹಸ್ತಾಂತರಗಳು ಆಗ್ತಾವನ್ನಂತ ಕಾರಣದಿಂದ ಇವತ್ತೇನಾಗಿದೆ, ಇವತ್ತು ಒಂದು ಹೊಸ ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶ್ರೀರಾಮುಲು ಅವರು. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂತ ವಿಚಾರ ಅಲ್ಲ. ಹನಿ ಟ್ರ್ಯಾಪ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. 48 ಜನ ಅಷ್ಟೇ ಅಲ್ಲ, ರಾಷ್ಟ್ರದ ನಾಯಕರ ಸಿಡಿಗಳು ಇವೆ. ಅವರವರ ಕುರ್ಚಿ ಉಳಿಸಿಕೊಳ್ಳಲು ಇದೆಲ್ಲ ನಡೀತಾ ಇದೆ. ಹನಿ ಟ್ರ್ಯಾಪ್ ಕುರಿತು ಸಿಬಿಐ ತನಿಖೆ ಆಗಲಿ ಅಂತ ಶ್ರೀರಾಮುಲು ಹೊಸಪೇಟೆಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಇಬ್ರು ನಾಯಕರು ಒಂದಾಗಿ ಜಟಾಪಟಿಯನ್ನ ನಡೆಸಿದ್ರು ಸದನದಲ್ಲಿ. ಆದ್ರೆ ಯಾರು ಕೂಡ ದೂರ್ ಕೊಡಕ್ ಮುಂದಾಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳೋದು. ಹೋಗಿ ವಿರೋಧ ಪಕ್ಷದವರು ಹೋಗ್ಬಿಟ್ಟು ದೂರ್ ಕೊಡ್ಬೇಕಲ್ಲ, ಕೇವಲ ಮೀಡಿಯಾ ಎದುರು ಬಂದ್ಬಿಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರೋದಾ ಅಥವಾ ಗಾಳಿಯಲ್ಲಿ ಗುಂಡಾರಿಸ್ತಾ ಇರುವಂತದ? ಬನ್ನಿ ಹಾಗಾದ್ರೆ ಶ್ರೀರಾಮುಲು ಏನ್ ಹೇಳಿದ್ದಾರೆ ಕೇಳಿ. ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವ್ರು ಹೇಳಿದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹತ್ರ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿ ಬಹುಶಃ ಇದು ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವ್ರು ಹೇಳಿದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹತ್ರ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿದಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಇದಾರ. ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಹನಿ ಟ್ರ್ಯಾಪ್ ಅಲ್ಲಿ ಪೆನ್ ಡ್ರೈವ್ ಅಲ್ಲಿ ಇದಾರ ಅನ್ನಂತ ಮಾತನ್ನ ಅವ್ರು ಹೇಳಿದಾರ. ಇದು ಯಾರ್ಯಾರು ಪೆನ್ ಡ್ರೈವ್ ಇದೆ ಇವತ್ತು ನೋಡ್ರಿ, ಅವ್ರಿಗೆ ಖುಷಿಯ ಅಂದ್ರೆ ಅವ್ರು ಏನ್ ಇವತ್ತು ಸ್ಥಾನಗಳು ಗಟ್ಟಿಪಡಿಸ್ಕೊಳ್ಳೋ ಸಲುವಾಗಿ ಅವ್ರಿಗೇನು ಪರಿಸ್ಥಿತಿ ಏನಂದ್ರೆ ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕು. ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕಾದ್ರಿಗಿನ ಎಲ್ಲ ಒಂದ್ ಕಡೆ ಒಬ್ಬರ ಮೇಲೆ ಒಬ್ಬರು ಕಾನ್ಸ್ಪಿರಸಿ ಮಾಡ್ಕೋಬೇಕು. ಈ ಕಾನ್ಸ್ಪಿರಸಿ ಎದಕ್ಕೋಸ್ಕರ ಹೋಗಿ ಬಿಟ್ಟಿದೆ ಅಂದ್ರಿಗಿನ ಎಲ್ಲೋ ಒಂದು ಕಡೆ ಅಲ್ಲಿ ಅಧಿಕಾರ ಹಸ್ತಾಂತರಗಳು ಆಗ್ತಾವನ್ನಂತ ಕಾರಣದಿಂದ ಇವತ್ತೇನಾಗಿದೆ, ಇವತ್ತು ಒಂದು ಹೊಸ ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶ್ರೀರಾಮುಲು ಅವರು. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂತ ವಿಚಾರ ಅಲ್ಲ. ಹನಿ ಟ್ರ್ಯಾಪ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. 48 ಜನ ಅಷ್ಟೇ ಅಲ್ಲ, ರಾಷ್ಟ್ರದ ನಾಯಕರ ಸಿಡಿಗಳು ಇವೆ. ಅವರವರ ಕುರ್ಚಿ ಉಳಿಸಿಕೊಳ್ಳಲು ಇದೆಲ್ಲ ನಡೀತಾ ಇದೆ. ಹನಿ ಟ್ರ್ಯಾಪ್ ಕುರಿತು ಸಿಬಿಐ ತನಿಖೆ ಆಗಲಿ ಅಂತ ಶ್ರೀರಾಮುಲು ಹೊಸಪೇಟೆಯಲ್ಲಿ ಹೇಳ್ತಾ ಇದ್ದಾರೆ.
ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಇಬ್ರು ನಾಯಕರು ಒಂದಾಗಿ ಜಟಾಪಟಿಯನ್ನ ನಡೆಸಿದ್ರು ಸದನದಲ್ಲಿ. ಆದ್ರೆ ಯಾರು ಕೂಡ ದೂರ್ ಕೊಡಕ್ ಮುಂದಾಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳೋದು. ಹೋಗಿ ವಿರೋಧ ಪಕ್ಷದವರು ಹೋಗ್ಬಿಟ್ಟು ದೂರ್ ಕೊಡ್ಬೇಕಲ್ಲ. ಕೇವಲ ಮೀಡಿಯಾ ಎದುರು ಬಂದ್ಬಿಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರೋದಾ ಅಥವಾ ಗಾಳಿಯಲ್ಲಿ ಗುಂಡಾರಿಸ್ತಾ ಇರುವಂತದ? ಬನ್ನಿ ಹಾಗಾದ್ರೆ ಶ್ರೀರಾಮುಲು ಏನ್ ಹೇಳಿದ್ದಾರೆ ಕೇಳಿ. ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವರು ಹೇಳಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿ ಬಹುಶಃ ಇದು ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವರು ಹೇಳಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿದಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಇದ್ದಾರೆ. ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಹನಿ ಟ್ರ್ಯಾಪ್ ಅಲ್ಲಿ ಪೆನ್ ಡ್ರೈವ್ ಅಲ್ಲಿ ಇದಾರ ಅನ್ನಂತ ಮಾತನ್ನ ಅವ್ರು ಹೇಳಿದ್ದಾರೆ. ಇದು ಯಾರ್ಯಾರು ಪೆನ್ ಡ್ರೈವ್ ಇದೆ ಇವತ್ತು ನೋಡ್ರಿ, ಅವ್ರಿಗೆ ಖುಷಿಯ ಅಂದ್ರೆ ಅವ್ರು ಏನು ಇವತ್ತು ಸ್ಥಾನಗಳು ಗಟ್ಟಿಪಡಿಸ್ಕೊಳ್ಳೋ ಸಲುವಾಗಿ ಅವ್ರಿಗೇನು ಪರಿಸ್ಥಿತಿ ಏನಂದ್ರೆ ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕು. ಅವ್ರ ಸ್ಥಾನಗಳು ಅವ್ರು ಉಳಿಸ್ಕೋಬೇಕಾದ್ರಿಗಿನ ಎಲ್ಲ ಒಂದು ಕಡೆ ಒಬ್ಬರ ಮೇಲೆ ಒಬ್ಬರು ಕಾನ್ಸ್ಪಿರಸಿ ಮಾಡ್ಕೋಬೇಕು. ಈ ಕಾನ್ಸ್ಪಿರಸಿ ಎದಕ್ಕೋಸ್ಕರ ಹೋಗಿ ಹುಟ್ಟಿದೆ ಅಂದ್ರಿಗಿನ ಎಲ್ಲೋ ಒಂದು ಕಡೆ ಅಲ್ಲಿ ಅಧಿಕಾರ ಹಸ್ತಾಂತರಗಳು ಆಗ್ತವನ್ನಂತ ಕಾರಣದಿಂದ ಇವತ್ತೇನಾಗಿದೆ, ಇವತ್ತು ಒಂದು ಹೊಸ ನೋಡಿ, ಈ ಹನಿ ಟ್ರ್ಯಾಪ್ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಶ್ರೀರಾಮುಲು ಅವರು. ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂತ ವಿಚಾರ ಅಲ್ಲ. ಹನಿ ಟ್ರ್ಯಾಪ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. 48 ಜನ ಅಷ್ಟೇ ಅಲ್ಲ, ರಾಷ್ಟ್ರದ ನಾಯಕರ ಸಿಡಿಗಳು ಇವೆ. ಅವರವರ ಕುರ್ಚಿ ಉಳಿಸಿಕೊಳ್ಳಲು ಇದೆಲ್ಲ ನಡೀತಾ ಇದೆ. ಹನಿ ಟ್ರ್ಯಾಪ್ ಕುರಿತು ಸಿಬಿಐ ತನಿಖೆ ಆಗಲಿ ಅಂತ ಶ್ರೀರಾಮುಲು ಹೊಸಪೇಟೆಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಇಬ್ರು ನಾಯಕರು ಒಂದಾಗಿ ಜಟಾಪಟಿಯನ್ನ ನಡೆಸಿದ್ರು ಸದನದಲ್ಲಿ. ಆದ್ರೆ ಯಾರು ಕೂಡ ದೂರ್ ಕೊಡಕ್ ಮುಂದಾಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತ ಹೇಳೋದು. ಹೋಗಿ ವಿರೋಧ ಪಕ್ಷದವರು ಹೋಗ್ಬಿಟ್ಟು ದೂರ್ ಕೊಡ್ಬೇಕಲ್ಲ. ಕೇವಲ ಮೀಡಿಯಾ ಎದುರು ಬಂದ್ಬಿಟ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇರೋದಾ ಅಥವಾ ಗಾಳಿಯಲ್ಲಿ ಗುಂಡಾರಿಸ್ತಾ ಇರುವಂತದ? ಬನ್ನಿ ಹಾಗಾದ್ರೆ ಶ್ರೀರಾಮುಲು ಏನ್ ಹೇಳಿದ್ದಾರೆ ಕೇಳಿ. ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ ರಾಜಣ್ಣವರು ಹೇಳಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ 400 ಮಂದಿ ಹೇಳ್ತಾ ಇದ್ದಾರೆ. ಆ 400 ಮಂದಿ ಬಹುಶಃ ಇದು ಎಲ್ಲಿಗೆ ಹೋಗಿ ತಲುಪುತ್ತೇನೋ ಗೊತ್ತಿಲ್ಲ. ಇವತ್ತು ಸುಮಾರಾಗಿ ಈ ರಾಜಣ್ಣವರು ಹೇಳ್ತಾ ಇರೋ ಪ್ರಕಾರ 40 ಮಂದಿ ಪ್ರಮುಖರ ಮೇಲೆ ಈ ರೀತಿ ಸಿಡಿಗಳು ಪೆನ್ ಡ್ರೈವ್ಗಳು ಇದಾವೆ ಅಂತೇಳಿ